ಪರಮಾತ್ಮನ ಗುಣಗಳನ್ನು ಉಪಾಸನೆ ಮಾಡುವಾಗ ಒಂದು ಸಂಶಯ ಬರ್ತದೆ. ಅಗ್ನಿ ತ್ವಚಂ ಯಾತುದಾನಸ್ಯ ಬಿಂಧಿ ತಂ ಪ್ರತ್ಯಕ್ಷಂ ಆರ್ತಿಷ ವಿದ್ಯಮಂ ಪರಾಶ್ರೇಣಿ ತಮಸ ಯಾತುದಾನಾನ್ ಮುಂತಾಗಿ ಛೇದನ, ದುಷ್ಟರ ಸಂಹಾರ, ಅವರ ಚರ್ಮವನ್ನು ಸುಲಿಯಬೇಕು, ಅವರನ್ನು ಛೇದನ ಮಾಡಬೇಕು ಮುಂತಾಗಿ ಪ್ರಾರ್ಥನೆ ಮಾಡುವ ಮಂತ್ರಗಳುಂಟು. ಇದರಿಂದ ಭಗವಂತನನ್ನು ಈ ದುಷ್ಟರ ಛೇದನೆ ಭೇದನೆ ಮಾಡುವಂತಹದ್ದು ಸ್ತೋತ್ರಗಳು. ಅದರಿಂದ ಸ್ತೋತ್ರ ಮಾಡಿದರೆ ನಮಗೂ ಕೂಡ ನಮಗೆ ಯಾರು ಶತ್ರುಗಳಿದ್ದಾರೆ ಅವರ ಛೇದನ ಹಿಂಸೆ ಮುಂತಾದ ಕಾರ್ಯ ಆಗ್ತದೆ. ಅದಕ್ಕೋಸ್ಕರ ಅದನ್ನು ಎಲ್ಲರೂ ಮಾಡಬಹುದೋ ಹೇಗೆ ಅಂತ, ಈ ಮೋಕ್ಷಕ್ಕೋಸ್ಕರ ಅಲ್ಲ, ಇದರ ಲೌಕಿಕ ಫಲಕ್ಕೋಸ್ಕರ ಅದು ಬೇಕಾಗಿದೆ. ದುಷ್ಟರಿಂದ ಹಿಂಸೆ ತಡೆಯಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ದುಷ್ಟರ ಛೇದನ ಭೇದನ ಅದನ್ನು ಹೇಳ್ತಕ್ಕ ಮಂತ್ರಗಳುಂಟು. ಆ ಮಂತ್ರಗಳಿಂದ ಭಗವಂತನನ್ನು ಪ್ರಾರ್ಥನೆ ಮಾಡಿ ದುಷ್ಟ ಸಂಹಾರಕ್ಕೋಸ್ಕರ ಪ್ರಾರ್ಥನೆ ಮಾಡಬಹುದು, ಆ ಧ್ಯಾನ ಮಾಡಬಹುದು ಅಂತ ಪ್ರಶ್ನೆ. ಭಿಂದಿ ವಿದ್ಧಿ ಶ್ರೇಣಿ ಇತಿ ಫಲಭೇದೇನ ಪ್ರಾರ್ಥನೆ ಮಾಡಬಹುದು. ಯತಿಗಳು ಮಾಡಬಾರದು, ಅವರಿಗೆ ಹಿಂಸಾ ಪ್ರಾರ್ಥನೆಯೇ ಮಾಡಬಾರದು. ಯತ್ಯಾದೀನಾಂ ತೇಷ ಅಯೋಗಾತ್ ನಾಧಿಕಾರಿಕತಾ ಭವೆ. ಎಲ್ಲರಿಗೂ ಅಧಿಕಾರ ಇಲ್ಲ. ಹಿಂಸೆ ದುಷ್ಟರಿಗೆ ಹಿಂಸೆಯಾಗಲಿ ಅಂತ ಪ್ರಾರ್ಥನೆ ನಾವು ಮಾಡಲಿಕ್ಕಿಲ್ಲ. ಅದಕ್ಕೋಸ್ಕರ ಆಚಾರ್ಯರು ಕಲಿಯುಗದಲ್ಲಿ ಸನ್ಯಾಸ ಮಾಡಿ ದುರ್ಗಾದೇವಿಯೇ ಎಲ್ಲ ದುಷ್ಟ ಸಂಹಾರದ ಕಾರ್ಯ ಮಾಡ್ತಾಳೆ. ಕಲಿಯುಗದಲ್ಲಿ ದುರ್ಗಾದೇವಿ, ಅದರಿಂದ ನಾನು ಅದನ್ನು ಮಾಡೋದಿಲ್ಲ. ಅದಕ್ಕೋಸ್ಕರ ಏನು ಮಾಡಿದ್ದಾರೆ? ಅದು ಅದು ಮೂಕಾನಕೃತ ಹೇಳಿ ಅವನಿಗೆ ನಮಗೆ ತೊಂದರೆ ಕೊಡದಂತೆ ಮಾಡಿದರು, ಅಷ್ಟೇ. ನಿಷ್ಕ್ರಿಯಗೊಳಿಸಿತು, ಅದು ಬೇರೆ, ಹಿಂಸೆ ಅಲ್ಲ. ಭಿಂದಿ ವಿದ್ಧಿ ಶ್ರೇಣೀಹೀತಿ ಫಲಭೇದೇನ ಸರ್ವಶಃ ಯತ್ಯಾದೀನಾಂ ತೇಷ ಅಯೋಗಾತ್ ನ ಅಧಿಕಾರೇಕತ. ಈ ಹಿಂಸಾ ಪ್ರಾರ್ಥನೆಯಲ್ಲಿ ಎಲ್ಲರಿಗೂ ಅಧಿಕಾರ ಇಲ್ಲ. ಅಯೋಗ್ಯೋಪಾಸನಾದ ಈಹು ಅನರ್ಥಂಚ ಅರ್ಥನಾಶನ. ಅಯೋಗ್ಯೋಪಾಸನ ಅವನಿಗೆ ದೇವತೆಗಳಿಗೆಲ್ಲ ಯಾವಾಗಲೂ ಎಲ್ಲ ಆಶ್ರಮ ಇದೆ. ಅವರಿಗೆ ಅವರು ಯತಿಗಳಾಗಿದ್ದರೂ ಅವರು ಗೃಹಸ್ಥರು ಹೌದು. ಅಯೋಗ್ಯೋಪಾಸನಾದಿಯು ಅನರ್ಥಂಚ. ಅದರಿಂದ ಇಷ್ಟಾರ್ಥ ನಾಶ, ಅನರ್ಥ ಪ್ರಾಪ್ತಿ, ಇಷ್ಟಾರ್ಥ ನಾಶ. ಅದರಿಂದ ಯತಿಗಳನ್ನು ಬಿಟ್ಟು ಉಳಿದವರಿಗೆ ಮಾತ್ರ ಸ್ವಯಂ ಹಿಂಸೆ ಮಾಡಲಿಕ್ಕಿಲ್ಲ, ಪ್ರಾರ್ಥನಾ ಅನುಭವದ ದುಷ್ಟ ಹಿಂಸೆಯಾಗಲಿ ಅಂತ ಪ್ರಾರ್ಥನೆಯನ್ನು, ಆ ಧ್ಯಾನವನ್ನು ಇತರರು ಮಾಡಬಹುದು, ಸರ್ವಾಧಿಕಾರಿಗೆ ಅಲ್ಲ ಅಂತ. ಈ ಮುಕ್ತಿಯಲ್ಲಿ ನಾವು ಉಪಾಸನೆ ಮಾಡಬೇಕು ಬೇಡೋ ಅಂತ. ಮುಕ್ತಿಯಲ್ಲಿ ಉಪಾಸನೆ ಮಾಡಬಹುದು ಅಂತ ಹೇಳಿದರೆ, ಉಪಾಸನೆ ಮಾಡಿದರೆ ಫಲ ಬರಬೇಕು. ಮುಕ್ತಿಯಲ್ಲಿ ಉಪಾಸನೆ ಮಾಡಿ ಫಲ ಪಡೆದರೆ ಅಪೂರ್ಣತ, ಮುಕ್ತಿ ಪೂರ್ಣ ಆಗಿಲ್ಲ. ಮುಕ್ತಿಯ ಮತ್ತೆ ಅಪೇಕ್ಷೆ ಇರಬಾರದು. ಮುಕ್ತಿಯಲ್ಲಿ ಅವನು ಉಪಾಸನೆ ಮಾಡಿ ಫಲ ಪಡೆದರೆ ಮುಕ್ತಿಯಲ್ಲಿ ಪೂರ್ಣತ ಇಲ್ಲ ಅಂತ ಆಯಿತು. ಇನ್ನು ಉಪಾಸನೆ ಮಾಡಿದರೆ ಒಂದು ಉಪಾಸನೆ ಇನ್ನು ಉಪಾಸನೆ ಮಾಡಿ ಇನ್ನೊಂದು ದೋಷ, ವಿಧಿಬದ್ಧಾದ ಉಪಾಸನೆ ಮಾಡಬೇಕು ಅಂತ ವಿಧಿಯವನು ಒಳಗಾದ, ಸಂಸಾರದ ತುಲ್ಯ ಆಯಿತು. ಮೋಕ್ಷಕ್ಕೂ ಸಂಸಾರಕ್ಕೂ ಏನು ವ್ಯತ್ಯಾಸ? ಮಾಡೋದಿಲ್ಲ ಅಂತ ಹೇಳಿದರೆ ಅದಕ್ಕೆ ಹೇಳ್ತಾರೆ,
ಮುಕ್ತಾಪೀಕುರುವಂತಿ ಸ್ವೇಚ್ಛೆಯ ಉಪಾಸನೆ. ಮುಕ್ತಿಯಲ್ಲಿ ಉಪಾಸನೆ ಉಂಟು. ಮುಕ್ತಿಯಲ್ಲಿ ಉಪಾಸನೆ ಇಲ್ಲ ಅಂತ ಹೇಳಿದರೆ ಉಪಾಸನೆ ಇಲ್ಲ ಅಂತ ಹೇಳಿದ ದೋಷ ಏನು? ಅದು ಪೂರ್ವಪಕ್ಷಿಷ್ಟೇ. ಮುಕ್ತಿಯಲ್ಲಿ ಉಪಾಸನೆ ಇಲ್ಲ. ಉಪಾಸನೆ ಮಾಡಿದರೆ ಒಂದು ಫಲ ಬರ್ತದೆ, ಅಪೂರ್ಣತಾ ಬರ್ತದೆ, ಮತ್ತು ವಿಧಿಬದ್ಧತ್ವೇನ ಸಂಸಾರ. ಮುಕ್ತಿಯಲ್ಲಿ ಉಪಾಸನೆ ಬೇಡ ಅಂತ. ಅದಕ್ಕೆ ಮುಕ್ತಿಯಲ್ಲಿ ಉಂಟು. ನಿಯತ ಸ್ವಾಧ್ಯಾಯಾನಂತರಂ ಸ್ವೇಚ್ಛೆಯ ಕುಶಗ್ರಹಣ ಸ್ತುತಿ ಉಪಗಮನದೇವ ಮೋಕ್ಷೆ ಉಪಾಸನಾದಿ. ಅದಕ್ಕೆಂದರೆ ಬ್ರಹ್ಮಯಜ್ಞಾದಿಗಳು ಮುಗಿದ ಮೇಲೆ ಮಂತ್ರ ಸಾಮಾಧ್ಯಯನ ಮಾಡ್ತಾರೆ. ನಿಯಮೇನ ಮಾಡಬೇಕಾದ ಯಜ್ಞ ಬ್ರಹ್ಮಯಜ್ಞ ಮುಗಿದ ಮೇಲೂ ಕೂಡ ಸ್ವೇಚ್ಛೆಯಿಂದ ಪಾರಾಯಣ ಎಲ್ಲ ಮಾಡಬಹುದು. ಮಾಡಲೇಬೇಕು ಅಂತಿಲ್ಲ, ಆದರೂ ಸ್ವೇಚ್ಛೆಯಿಂದ ಮಾಡ್ತಾರೆ. ನಿಯಮನೇನ ಮಾಡಬೇಕಾದದ್ದು ಬ್ರಹ್ಮಯಜ್ಞ ಮಾಡಿದ ಮೇಲೆ ಐಚ್ಛಿಕ ಪಾರಾಯಣಾದಿಗಳನ್ನು ಮಾಡೋ ಕ್ರಮ ಇದೆ. ಅದು ಕುಶಾಸ್ತರಣ ಮತ್ತು ಮಂತ್ರಪಠನ ಇದರಲ್ಲಿ ಕಂಡಿದೆ. ಕುಶಾಚ್ಛಂದ ಸ್ತುತಿ ಉಪಗಾನವತ್, ಕುಶಾಚ್ಛಾದನ ಮಾಡಿ ಸ್ತೋತ್ರ ಮತ್ತು ಸಾಮಗಾನ ಎಲ್ಲ ಮಾಡೋದು ಕಂಡಿದೆ. ಅದು ಮಾಡಲೇಬೇಕು ಅಂತ ನಿಯಮ ಇಲ್ಲ, ಬ್ರಹ್ಮೆಯಂತೆ ಮಾಡಲೇಬೇಕು. ಅದು ಮಾಡಿದ ಮೇಲೆ ಪಾರಾಯಣ ಐಚ್ಛಿಕ ಮಾಡ್ತಾನೆ. ಅದರಿಂದ ಮೋಕ್ಷ ಬಂದ ಮೇಲೂ ಕೂಡ ನಿಯಮ ಇಲ್ಲ ಮಾಡಲೇಬೇಕು ಅಂತ, ಆದರೂ ಧ್ಯಾನ ಮಾಡ್ತಾನೆ. ಸುಮ್ಮನೆ ಯಾಕೆ ಕಾಲಕ್ಷೇಪ ಮಾಡಲಿಕ್ಕೆ ಅವರಿಗೆ ಇಷ್ಟ ಇಲ್ಲ. ಮಾಡಬೇಕು ಅಂತಿಲ್ಲ, ಮಾಡಿದರೆ ಫಲವಿಲ್ಲ, ಆದರೂ ಭಗವದ್ಭಕ್ತಿ ಅವರಿಗೆ ಉಂಟು, ಧ್ಯಾನ ಮಾಡ್ತಾ ಇರ್ತಾರೆ. ಅದು ಆನಂದವೇ, ಆ ಧ್ಯಾನವೂ ಕೂಡ ಅವರಿಗೆ ಆನಂದವೇ, ಶ್ರಮ ಏನಿಲ್ಲ ಅಲ್ಲಿ. ಅದು ಅವರ ಸ್ವಯಂ ಇಚ್ಛೆಯಿಂದ ಮಾಡೋದು. ಅದು ಒಂದು ವಿಧಿಗೆ ಬಂಧನಕ್ಕೆ ಒಳಪಟ್ಟು ಮಾಡುವುದಲ್ಲ. ಅದರಿಂದ ಫಲ ಇಲ್ಲ, ಅವರು ಆನಂದ ಅನುಭವಿಸ್ತಲೇ ಇದ್ದಾರೆ. ಫಲಪ್ರಾಪ್ತಿ ಇಲ್ಲ, ಅಪೂರ್ಣದಕ್ಕೂ ಅವಕಾಶ ಇಲ್ಲ, ಮತ್ತು ವಿಧಿ ಬಂಧನಕ್ಕೂ ಅವಕಾಶ ಇಲ್ಲ. ಸ್ವೇಚ್ಛೆಯಿಂದ ಮಾಡುವುದು. ಅದೆಲ್ಲ ಮೊದಲು ಬ್ರಹ್ಮಜ್ಞಾನ ಬಂದ ಮೇಲೆ ಮೋಕ್ಷಕ್ಕಿಂತ ಪೂರ್ವದಲ್ಲಿ ಮಾಡಿದಾಗ. ಮೋಕ್ಷದಲ್ಲಿ ಅದು ವಿಶೇಷ ಫಲ ಇಲ್ಲ. ಮೋಕ್ಷಾದ ಪೂರ್ವದಲ್ಲಿ ಮಾಡಿದಾಗ ಮೋಕ್ಷದಲ್ಲಿ ಆನಂದ ವಿಶೇಷ ಫಲ. ಅಲ್ಲಿ ಆನಂದವೇ, ಆನಂದ ಅನುಭವಿಸ್ತಲೇ ಇರ್ತಾರೆ, ಅದಕ್ಕೆ ಫಲ ಇಲ್ಲ. ನಿಯತ ಸ್ವಾಧ್ಯಾಯಾನಂತರಂ ಸ್ವೇಚ್ಛೆಯ ಕುಶ ಗ್ರಹಣ ಸ್ತುತಿ ಉಪಗಾನವದೇವ ಮೋಕ್ಷೆ ಉಪಾಸನಾದಿ. ಬ್ರಹ್ಮವಿದಾಪ್ನೋತಿ ಪರಮಿತಿ ಉಪಾಯೇನ ಶಬ್ದಶೇಷತ್ವಾದ. ಎಲ್ಲ ಉಪಾಸನಾ ವಿಧಿ ಮೋಕ್ಷವಾಕ್ಯಕ್ಕೆ ಶೇಷ, ಮೋಕ್ಷಕ್ಕೆ ಅಂಗ. ಮೋಕ್ಷಕ್ಕೋಸ್ಕರ ಉಪಾಸನೆ ಮಾಡಬೇಕು ಅಂತ. ಮೋಕ್ಷ ಆದ ಮೇಲೆ ಮೋಕ್ಷ ಬ್ರಹ್ಮಜ್ಞಾನ ಆಗಬೇಕು, ಅದಕ್ಕೋಸ್ಕರ ಉಪಾಸನೆ ಹೊರಟಿದೆ. ಮೋಕ್ಷ ಸಿದ್ಧಿಗೋಸ್ಕರ ಹೊರಟ ವಿಧಿಗಳು ಮುಕ್ತಿಗೆ ಸಂಬಂಧ ಇಲ್ಲ. ಯಾಕೆ ಎಲ್ಲ ವಿಧಾನ ಮಾಡಿದ ಯಾರಿಗೆ? ಮೋಕ್ಷಕ್ಕೆ ಯಾರು ಅಪೇಕ್ಷೆ ಪಡಿಸ್ತಾರೆ, ಇನ್ನು ಮೋಕ್ಷ ಪಡೆದಿಲ್ಲ, ಮೋಕ್ಷ ಹೇಗೆ ಪಡೆಯಬೇಕು? ಬ್ರಹ್ಮಜ್ಞಾನ. ಬ್ರಹ್ಮಜ್ಞಾನದಿಂದ ಮೋಕ್ಷ ಪಡೆಯಬೇಕಾಗಿದ್ದರೆ ಬ್ರಹ್ಮಜ್ಞಾನ ಹೇಗೆ ಸಂಪಾದಿಸಬೇಕು? ಅದಕ್ಕೆ ಉಪಾಸನೆ. ಅದು ಮುಕ್ತರಿಗೆ ಸಂಬಂಧಪಟ್ಟದಲ್ಲ, ಮುಕ್ತಿಗೋಸ್ಕರ ಹೇಳಿದ್ದು. ಮುಕ್ತಿ ಬಂದ ಮೇಲೆ ಆ ವಿಧಿಗೆ ಅಲ್ಲಿ ಅವಕಾಶವಿಲ್ಲ. ಆದ್ದರಿಂದ ಮುಕ್ತರಿಗೆ ಯಾವ ವಿಧಿಯೂ ಇಲ್ಲ. ಬ್ರಹ್ಮವಿದಾಪ್ನೋತಿ ಪರಂ ಎಂಬುದಾಗಿ ಮೋಕ್ಷಕ್ಕೆ ಬ್ರಹ್ಮಜ್ಞಾನ ಬಂದವನು ಮೋಕ್ಷ ಪಡೀತಾನೆ. ಆ ಬ್ರಹ್ಮಜ್ಞಾನ ಹೇಗೆ ಪಡೆಯಬೇಕು? ಅದಕ್ಕೋಸ್ಕರ ಉಪಾಸನೆ ಹೇಳಿದ್ದು. ಮೋಕ್ಷವಾಕ್ಯ ಶೇಷತ್ವಾದ, ಮೋಕ್ಷವನ್ನು ಹೇಳ್ತಕ್ಕ ವಾಕ್ಯಕ್ಕೆ ಅಂಗಭೂತವಾಗಿ ಮೋಕ್ಷವನ್ನು ಪಡೀತಾನೆ. ಬ್ರಹ್ಮಜ್ಞಾನಿಯಾದವನು ಮೋಕ್ಷ ಪಡೀತಾನೆ. ಆ ಮೋಕ್ಷಕ್ಕೆ ಸಾಧನವಾದ ಬ್ರಹ್ಮಜ್ಞಾನವನ್ನು ಹೇಗೆ ಪಡೆಯಬೇಕು? ಅದಕ್ಕೆ ಉಪಾಸನೆ ಅಂತೇಳಿ ಮೋಕ್ಷವಾಕ್ಯಕ್ಕೆ ಅದು ಅಂಗ. ಹೀಗಿರುವಾಗ ತಚ್ಚೋಕ್ತಂ ಏತತ್ ಸಾಮಗಾಯ ನಾಸ್ತಿ. ಮುಕ್ತಿ ಬಂದ ಮೇಲೆ ಸಾಮಗಾಯನ ಮಾಡ್ತಾರೆ. ಅದು ಮುಕ್ತಿಗೆ ಅಂಗ ಅಲ್ಲ, ಮುಕ್ತಿ ಆದ ಮೇಲೆ ಮಾಡುವುದು. ಅದು ವಿಧಿ ವ್ಯಾಖ್ಯೆ ಇರುವುದು ಮುಕ್ತಿಗೋಸ್ಕರ. ಮುಕ್ತಾಪೀಕುರುವಂತಿ ಸ್ವೇಚ್ಛೆಯ ಉಪಾಸನ ಮನೆ ನಿಯಮಾನಂತರಂ ವಿಪ್ರಾಹ ಕುಶಾದ್ದೀರ ಪ್ರಧೀಯತೆ.
ನಿಯತವಾದ ಬ್ರಹ್ಮಯಜ್ಞ ಮಾಡಿದ ಮೇಲೂ ಕೂಡ ಕುಶಾವನ್ನಿಟ್ಟು ಕೂಡ ಅಧ್ಯಯನ ಮಾಡ್ತಾರೆ, ಪಾರಾಯಣ ಮಾಡ್ತಾರೆ. ಅದು ವಿಹಿತ ಅಲ್ಲ, ಮಾಡಬೇಕು ಅಂತ ವಿಧಿ ಇಲ್ಲ, ಐಚ್ಛಿಕ. ಅದರಿಂದ ಮೋಕ್ಷಕ್ಕೋಸ್ಕರ ಎಲ್ಲ ವಿಧಿ, ಉಪಾಸನಾ ವಿಧಿ ಮೋಕ್ಷಕ್ಕೋಸ್ಕರ. ಮೋಕ್ಷ ಪಡೆದ ಮೇಲೆ ಆ ವಿಧಿ ವಾಕ್ಯಕ್ಕೆ ಅವಕಾಶ ಇಲ್ಲ. ಇಷ್ಟೇ ಅಲ್ಲದೆ ಕೃಷ್ಣೋ ಮುಕ್ತಿ ಈಜ್ಯತೆ ವೀತಮೋಹಿ, ಮೋಕ್ಷದಲ್ಲಿ ಯಜ್ಞವನ್ನು ಕೂಡ ಮಾಡ್ತಾ ಇದ್ದ ಉಂಟು. ಯಜ್ಞವನ್ನು ಮಾಡಬಹುದಾದರೆ ಧ್ಯಾನಕ್ಕೆ ತೊಂದರೆ ಇಲ್ಲ. ಯಜ್ಞಾದಿ ಕ್ರಿಯೆಗಳಿಗೂ ಕೂಡ ಮೋಕ್ಷದಲ್ಲಿ ಅವಕಾಶ ಇದ್ದ ಮೇಲೆ ಕಿಮುತ ಧ್ಯಾನ ಸರ್ವಥಾ ಮಾಡಬಹುದು. ಅದು ಐಚ್ಛಿಕ, ಇಚ್ಛೆಯಿಂದ ಸ್ವೇಚ್ಛೆಯಿಂದ ಮಾಡ್ತಾರೆ, ವಿಧಿಗೆ ಒಳಪಟ್ಟು ಮಾಡುವುದಲ್ಲ, ವಿಧಿಬದ್ಧರಲ್ಲ, ಸಂಸಾರದಂತೆ ಅಲ್ಲ. ಮಾಡಿದವ್ರಿಗೂ ಮಾಡದೇ ಇದ್ದವ್ರಿಗೆ ಏನಾದರೂ ತಾರತಮ್ಯ ಇದೆಯಾ? ಎಲ್ಲರೂ ಮಾಡೇ ಮಾಡ್ತಾರೆ, ಸುಮ್ಮನೆ ಇರುವುದೇ ಇಲ್ಲ. ಅಲ್ಲ, ಈಗ ಮಾಡದೆ ಯಾರಿರುವುದೇ ಮೋಕ್ಷದಲ್ಲಿ. ಮೋಕ್ಷದಲ್ಲಿ ಭಗವಂತ ಧ್ಯಾನ ಮಾಡ್ತಾನೆ. ಐಚ್ಛಿಕ ಅಂದಾಗ ಮಾಡಬಹುದು, ಮಾಡದೇ ಇರಬಹುದು. ಮಾಡದೇ ಇದ್ದವರಿಗೆ ಮಾಡೋರಿಗೆ ಏನಾದರೂ ವ್ಯತ್ಯಾಸ ತಾರತಮ್ಯ ಅಲ್ಲ, ಮಾಡೇ ಇರಬಹುದು ಅಂದರೆ ಹಾಗೆ ಇರುವುದಿಲ್ಲ. ಅವರು ಮಾಡೇ ಮಾಡ್ತಾರೆ. ಐಚ್ಛಿಕ ಅಂತ ಕೊಡುವ ಐಚ್ಛಿಕ ಇಚ್ಛೆಯಿಂದ ಮಾಡೋದು ಹೊರತು ವಿಧಿಗೆ ಒಳಪಟ್ಟು ಮಾಡುವುದಲ್ಲ, ಸ್ವೇಚ್ಛೆಯಿಂದ ಮಾಡೋದು. ಮಾಡೇ ಮಾಡ್ತಾರೆ. ಇಚ್ಛೆ ಈಗ ಹೆದರಿ ಅಥವಾ ಫಲಕ್ಕೋಸ್ಕರ ಮಾಡದಿದ್ದರೆ ತೊಂದರೆ ಆಗ್ತದೆ, ಮಾಡಿದರೆ ಫಲ ಉಂಟು, ಹೀಗೆ ಮಾಡೋದಲ್ಲ. ಮಾಡಬೇಕು ಅಂತ ಮಾಡೋದು ಸ್ವೇಚ್ಛೆಯಿಂದ, ಐಚ್ಛಿಕ ಅಂದ್ರೆ ಇಚ್ಛೆಯಿಂದ ಮಾಡೋದು ಅಷ್ಟೇ. ಮಾಡೇ ಮಾಡ್ತಾರೆ. ಆಪ್ಷನ್ ಅಂತಲ್ಲ, ಅಂದ್ರೆ ಅದು ಆಪ್ಷನ್ ಉಂಟು, ಬೇರೆ ಇನ್ನೊಂದಕ್ಕೆ ಆಪ್ಷನ್ ಹೇಳ್ತಾರೆ. ಧ್ಯಾನ ಉಂಟೇ ಉಂಟು, ಯಾವುದು ಐಚ್ಛಿಕ ಅಂತ ತಿಳಿಸ್ತಾರೆ. ಹೌದು ಹೌದು ಹೌದು, ಭಕ್ತಿಯು ಕೂಡ ಫಲರೂಪ. ಕೃಷ್ಣೋ ಮುಕ್ತಿ ಜೊತೆ ವೀತಮೋಹಿ, ಇದು ಸೂತ್ರಕ್ಕೆ ಅರ್ಥ. ಉಪಾಯನ ಶಬ್ದ, ಉಪಾಯನ ಅಂದರೆ ಅಯನೇನ ಜ್ಞಾನೇನ ಉಪಾಯನಂ, ಜ್ಞಾನದಿಂದ ಬ್ರಹ್ಮನ ಸಮೀಪಕ್ಕೆ ಹೋಗುವುದು ಉಪಾಯನ. ಉಪಾಯನ ಶಬ್ದಕ್ಕೆ ಅರ್ಥ ಅದು ಇದರಲ್ಲಿ ಬರೆದಿದ್ದಾರೆ, ಮತ್ತು ಎಲ್ಲಿ ಬರೆದಿಲ್ಲ. ಇದು ತತ್ವದೀಪಿಕಾ. ಉಪಾಯನ, ಅಯನ ಅಂದರೆ ಜ್ಞಾನ, ಜ್ಞಾನೇನ ಬ್ರಹ್ಮನ ಸಮೀಪಕ್ಕೆ ಹೋಗುವುದು. ಬ್ರಹ್ಮವಿದಾಪ್ನೋತಿ ಪರಂ, ಬ್ರಹ್ಮಜ್ಞಾನವುಳ್ಳವನು ಬ್ರಹ್ಮನನ್ನು ಹೊಂದುತ್ತಾನೆ, ಅದು ಉಪಾಯನ. ಉಪಾಯನ ಶಬ್ದ ಅಂದರೆ ಪರಮಾತ್ಮನ ಪ್ರಾಪ್ತಿಯನ್ನು, ಮೋಕ್ಷವನ್ನು ಹೇಳತಕ್ಕ ಶಬ್ದ. ಅದಕ್ಕೆ ಅಂಗಭೂತವಾಗಿ ಯಾವುದಿರುವುದು ಉಪಾಸನೆ. ಉಪಾಸನೆ ಉಪಾಯನ ಶಬ್ದ ಶೇಷತ್ವಾತ್. ಉಪಾಯನ ಶಬ್ದ ಅಂದರೆ ಮೋಕ್ಷ ಶಬ್ದ. ಉಪಾಯನ ಶಬ್ದಕ್ಕೆ ಮೋಕ್ಷ ಅಂತ ಹೇಗೆ ಅರ್ಥ ಆಯಿತು? ಅಯನೇನ ಜ್ಞಾನದಿಂದ ಪರಮಾತ್ಮನ ಸಮೀಪವನ್ನು ಹೊಂದುವುದು, ಅದನ್ನು ಹೇಳ್ತಕ್ಕದ್ದು ಶಬ್ದ ಮೋಕ್ಷವಾಕ್ಯ. ಆ ಮೋಕ್ಷವಾಕ್ಯಕ್ಕೆ ಅಂಗ ಯಾವುದು? ಉಪಾಸನ. ಅದು ಮೋಕ್ಷಕ್ಕೋಸ್ಕರ ಉಪಾಸನೆ. ಅದು ಮುಕ್ತನಾದವನಿಗೆ ಆ ನಿರ್ಬಂಧ ಇಲ್ಲ, ವಿಧಿ ಇಲ್ಲ. ಉಪಾಯನ ಶಬ್ದ ಶೇಷತ್ವಾತ್. ಹಾನೋದು ಎಂಬುದಕ್ಕೆ ಏನರ್ಥ?
ಸಂಸಾರ ಹಾನಿ ಆಗುವವರೆಗೆ ಉಪಾಸನೆ ಮಾಡಬೇಕು. ಹಾನೂತು ಸಂಸಾರ ಹಾನಿಯಾದ ಮೇಲೆ ಬೇಕಾಗಿಲ್ಲ. ಹಾನೂತು ಕುಶಾಚ್ಛಂದ ಸ್ತುತಿ ಉಪಕಾರವಾದ ವಿಹಿತವಾದ ಬ್ರಹ್ಮೇಜ್ಯ ಮುಗಿದ ಮೇಲೆ ಕುಶ ಗ್ರಹ ಮಾಡಿ ಏನು ಸಾಮಗಾನಾದಿಗಳನ್ನು ಮಾಡ್ತಾರೆ ಅದರಂತೆ ತದುಕ್ತಂ. ಯಾವಾಗ ಹಾನೂತು ಸಂಸಾರ ಹಾನಿಯಾದ ಮೇಲೆ ಮೋಕ್ಷದಲ್ಲಿ ಏನು ಉಪಾಸನೆ ಮಾಡುವುದು ಕುಶಾಚ್ಛಂದ ಸ್ತುತಿ ಉಪಕಾರವತ್ತು ತದುಕ್ತಂ. ಅದಕ್ಕೆ ಪ್ರಮಾಣ ಇದೆ. ಉಪಾಯನ ಶಬ್ದಶೇಷತ್ವಾದ ಉಪಾಸನೆ ಎಂಬುದು ಉಪಾಯನ ಶಬ್ದಕ್ಕೆ ಮೋಕ್ಷ ವಾಕ್ಯಕ್ಕೆ ಅಂಗಭೂತವಾದದ್ದು. ಮೋಕ್ಷಕ್ಕೋಸ್ಕರ ಉಪಾಸನಾ ವಿಹಿತ. ಹಾನವತು ಸಂಸಾರ ಹಾನಿಯಾದ ಮೇಲೆ ಮತ್ತೆ ಪ್ರಯೋಜನಕ್ಕೋಸ್ಕರ ಮಾಡುವುದೇ ಅಲ್ಲ, ಸ್ವೇಚ್ಛೆಯ ಮಾಡುವುದು ಅಂತ ಬಹಳ ಕಷ್ಟ. ಆ ಸೂತ್ರಕ್ಕೆ ಅರ್ಥ ಹಾನವತು ಸಂಸಾರ ಹಾನವತು ಉಪಾಯನ ಶಬ್ದಶೇಷತ್ವಾತ್ ಮೋಕ್ಷವಾಕ್ಯಕ್ಕೆ ಅಂಗವಾದ ಪ್ರಯುಕ್ತ ತದುಕ್ತಂ. ಅಂಗವಾದ ಪರಿ ಇಷ್ಟೇ. ಸಂಸಾರ ಹಾನಿಯಾದ ಮೇಲೆ ಉಪಾಸನೆಯನ್ನು ಸ್ವೇಚ್ಛೆಯಿಂದ ಮಾಡಬಹುದು. ಹೇಗೆ ದೃಷ್ಟಾಂತ ಸ್ತುತಿ ಕುಶಾಚ್ಛಂದ ಬ್ರಹ್ಮಯುದ್ಧ ಮುಗಿದ ಮೇಲೆ ಕುಶ ಹಿಡಿದುಕೊಂಡು ಛಂದಸ್ಸು ಪಾರಾಯಣ ಸಾಮಗಾನ ಮಾಡುವಂತೆ ಇಷ್ಟೇ. ಏನು ಅಂತ ನಾವು ಇಟ್ಟುಕೊಳ್ಬೇಕು. ಉಪಾಸನೆ ಎಂಬುದು ಅದರಂತೆ ಐಚ್ಛಿಕ. ಸಂಸಾರ ಹಾನಿಯಾದ ಮೇಲೆ ಯಾಕೆ ಉಪಾಯನ ಶಬ್ದಶೇಷತ್ವ ಅದು ಮೋಕ್ಷವಾಕ್ಯಕ್ಕೆ ಅಂಗ, ಮೋಕ್ಷಕ್ಕೋಸ್ಕರ ಇದ್ದದ್ದು. ಮೋಕ್ಷ ಆದ ಮೇಲೆ ಪ್ರಯೋಜನಕ್ಕೋಸ್ಕರ ಮಾಡಬೇಕಾದ ಅಗತ್ಯ ಇಲ್ಲ, ಅದು ಐಚ್ಛಿಕ ಅಂತೇಳಿ ಸ್ವಲ್ಪ ಸ್ವಲ್ಪ ಮಾತ್ರ ಹೇಳಿದ್ದಾರೆ, ಸೂಚನೆ ಮಾತ್ರ ಕೊಟ್ಟಿದ್ದಾನೆ. ಸಂಸಾರ ಹಾನಿಯಲ್ಲಿ ಮೋಕ್ಷ ವಾಕ್ಯಕ್ಕೆ ಅದು ಅಂಗಭೂತವಾದ ಪ್ರಯುಕ್ತ ತದುಕ್ತಂ. ಆಗಿ ಶ್ರುತಿ ಹೇಳಿದೆ ಯಾವುದರಂತೆ ಬ್ರಹ್ಮಯುದ್ಧ ಮುಗಿದ ಮೇಲೆ ಸ್ತೋತ್ರಗಾನ ಮಾಡುವಂತೆ. ಇಷ್ಟೆಷ್ಟೇ ಹೇಳಿ ಉಳಿದದನ್ನು ನಾವು ಸೇರಿಸಿಕೊಳ್ಬೇಕು. ಮೋಕ್ಷ ಬಂದ ಮೇಲೆ ಉಪಾಸನೆ ಎಂಬುದು ಸ್ವೇಚ್ಛೆಯಿಂದ ಮಾಡತಕ್ಕದ್ದು. ಯಾಕೆ ಉಪಾಸನೆ ಎಂಬುದು ಮೋಕ್ಷವಾಕ್ಯಕ್ಕೆ ಅಂಗಭೂತವಾಗಿದೆ. ಮೋಕ್ಷ ಬಂದ ಮೇಲೆ ಉಪಾಸನಾ ವಿಧಿ ಇಲ್ಲ. ದೃಷ್ಟಾಂತ ಕುಶಾಚ್ಛಂದ ಸ್ತುತಿ ಉಪಕಾರವದು. ಅದಕ್ಕೆ ಪ್ರಮಾಣವು ಶ್ರುತಿ ಪ್ರಮಾಣ. ಯಾವ ಆ ಸ್ತುತಿ ಯಾವುದು? ಮುಕ್ತಾಪಿ ಕುರುವಂತಿ ಸ್ವೇಚ್ಛೋಪಾಸನ ಹರಿ ಇತ್ಯುಕ್ತಂ. ಇವಾಗ ಪ್ರಮಾಣ ಹೇಳಿದ್ದು. ಈಗ ಸೂಕ್ತಕ್ಕೆ ಅರ್ಥ ಮಾಡೋದು ಬಹಳ ಕ್ಲಿಷ್ಟ. ಆ ರೀತಿ ವ್ಯಾಖ್ಯಾನ ಮಾಡಿದ್ದಾರೆ. ಅದು ಮೋಕ್ಷ ಬಂದ ಮೇಲೆ ಉಪಾಸನ ಉಂಟು, ಅದು ಸ್ವೇಚ್ಛೆಯ ಮಾಡುವ ಉಪಾಸನ, ವಿಧಿಬದ್ಧರಾಗಿ ಮಾಡುವುದಲ್ಲ. ಅದಕ್ಕೆ ಪ್ರಮಾಣ ಇದೆ, ದೃಷ್ಟಾಂತ ಕೊಟ್ಟಿದ್ದಾರೆ. ಸಾಂಪರಾವೇ ತರ್ತವ್ಯಾಭಾವಾತ್ ತಥಾಹಿ ಅನ್ನಿ. ಈಗ ಮೋಕ್ಷ ಬಂದಾಗಿದೆ. ಮೋಕ್ಷ ಬಂದ ಮೇಲೆ ವಿಧಿ ಇಲ್ಲ, ಆದರೆ ಸ್ವೇಚ್ಛೆ ಅಲ್ಲ, ಪ್ರಯೋಜನ ಉಂಟು. ಅನಿಷ್ಟ ನಿವೃತ್ತಿಗೋಸ್ಕರ ಮಧ್ಯದಲ್ಲಿ ಶಂಕ. ಅದಕ್ಕೆ ನಿಷ್ಫಲ ಯಾರು ಮಾಡಲಿಕ್ಕೆ ಸಾಧ್ಯವಿಲ್ಲ. ಏನಾದರೂ ಫಲ ಇದೆ, ಅದಕ್ಕೋಸ್ಕರ ಅನಿಷ್ಟ ಪರಿಹಾರಕ್ಕೋಸ್ಕರ ಮೋಕ್ಷದಲ್ಲಿ ಉಪಾಸನೆ ಮಾಡ್ತಾರೆ. ಅನಿಷ್ಟ ಬರಬಾರದು. ಇಷ್ಟ ಪ್ರಾಪ್ತಿ ಆಯಿತು, ಮುಂದೆ ಯಾವುದು ಅನಿಷ್ಟ ಬಂದರೆ ಅದು ಯಾವುದು ಬಾರದಂತೆ ತಡೆಯಲಿಕ್ಕೆ ಉಪಾಸನೆ ಮಾಡ್ತಾ ಇರ್ತಾರೆ. ಸುಮ್ಮನೆ ಮಾಡೋದಲ್ಲ. ಒಂದು ಪ್ರಯೋಜನ ಇಲ್ಲದೆ ಯಾರೂ ಕಾರ್ಯ ಮಾಡೋದಿಲ್ಲ. ಅದರಿಂದ ಪ್ರಯೋಜನ ಉಂಟು. ಮುಕ್ತಿ ಬಂದಾಗಿದೆ, ಮುಂದೆ ಅನಿಷ್ಟ ಯಾವುದು ಬರಬಾರದು, ಅದು ತಡೆಯಲಿಕ್ಕೋಸ್ಕರ ಉಪಾಸನೆ ಮಾಡ್ತಾ ಇರ್ತಾರೆ. ಹೇಳ್ತಾರೆ ಸಾಂಪರಾಯೇ ತರ್ತವ್ಯಾಭಾವಾತ್ ತಥಾ ಕೆನ್ನಿ ಮುಕ್ತ ತೀರ್ಣೋ ಹಿ ಸರ್ವಾನ್ ಶೋಕಾನ್ ಹೃದಯಸ್ಯ ಭವತಿ. ಮೋಕ್ಷದಲ್ಲಿ ಎಲ್ಲ ಶೋಕಗಳು ದಾಟಿರ್ತಾರೆ, ಮತ್ತು ಶೋಕ ಬರುವ ಸಂದರ್ಭವೇ ಇಲ್ಲ. ಹೃದಯಸ್ಯ ಭವತಿ. ಹೃದಯ ಅಂದರೆ ಹೃದಯದಲ್ಲಿರ್ತಕ್ಕ ಭಗವಂತ, ಅವನಿಗೆ ಅಂಗಭೂತನಾಗಿರ್ತಾನೆ, ಅವನ ಶೇಷ, ಅವನಿಗೆ ದಾಸನಾಗಿರ್ತಾನೆ, ಪರಮಾತ್ಮನ ಭಕ್ತನಾಗಿರ್ತಾನೆ. ಅವನು ಅವಾಗ ಪರಮಾತ್ಮನ ಜೊತೆಗೆ ಇದ್ದಾನೆ, ಪರಮಾತ್ಮನ ಅಂಗಭೂತನಾಗಿ ಅವನ ಭಕ್ತನಾಗಿ ಅವನ ಜೊತೆಗೆ ಇರ್ತಾನೆ. ಅವನಿಗೆಲ್ಲ ಶೋಕ ದಾಟಿ ಆಗಿರ್ತದೆ. ಸಾಂಪರಾಮಾಯೇ ಕರ್ತವ್ಯಾಭಾವ. ಮೋಕ್ಷದಲ್ಲಿ ಇನ್ನು ದಾಟಬೇಕಾದ ಪರಿಹಾರ ಆಗಬೇಕಾದ ಅನಿಷ್ಟವೇ ಇಲ್ಲ. ಹಿಂದೆ ಅನಿಷ್ಟವೆಲ್ಲ ಹೋಗ್ತದೆ, ಮುಂದೆ ಅನಿಷ್ಟಕ್ಕೆ ಅವಕಾಶವೇ ಇಲ್ಲ. ಇಂಥ ಸ್ಥಿತಿಯಲ್ಲಿ ಅವನ ಅನಿಷ್ಟ ಬಂದೀತು, ಅದಕ್ಕೋಸ್ಕರ ಧ್ಯಾನ ಅಂತ ಈ ಥರದ ಫಲದ ವಿಚಾರ ಮಾಡಬಾರದು.
ಸಾಂಪರಾಯಿ ಸಂಪ್ರಾಯ ಇದು ನಿರ್ವಚನ ಹೇಗೆ ಸ್ವಾಮಿ? ಹ್ಮ್? ಸಂಪ್ರಾಯ ಸಾಂಪ್ರಾಯ ಸಾಂಪ್ರಾಯ ಅಂದರೆ ಮೋಕ್ಷ. ಮೋಕ್ಷಕ್ಕೆ ಸಾಂಪ್ರಾಯ ಅಂತ ರೂಢಿ ಉಂಟು. ಹೌದು, ಕಾಟಕೋಪನಿಷತ್ತಲ್ಲಿ ಪ್ರಯೋಗ ಉಂಟು. ಸಾಂಪ್ರಾಯ ಮೋಕ್ಷ. ಭಗವಂತ ಸಾಧನಭೂತವಾಗಿರ್ತಾನೆ ಭಗವಂತ ಆ ಮೋಕ್ಷಕ್ಕೆ. ಸಂಪ್ರಾಯ ಅಂದರೆ ಮೋಕ್ಷದಲ್ಲಿ ಕರ್ತವ್ಯ ಪರಿಹಾರ ಮಾಡಬೇಕಾದ ಅನಿಷ್ಟವೇ ಇಲ್ಲ, ಎಲ್ಲ ಅನಿಷ್ಟ ಪರಿಹಾರ ಆಗಿದೆ. ಸಂಪ್ರಾಯ ಅನ್ನುವಂಥದ್ದೇ ಶಬ್ದ. ಮೋಕ್ಷ ಅಂತ ಅರ್ಥ. ಮೋಕ್ಷದಲ್ಲಿ ಕರ್ತವ್ಯವೇ ಇಲ್ಲ, ಇನ್ನು ಪರಿಹಾರ ಆಗಬೇಕಾದ ಅನಿಷ್ಟ ಇಲ್ಲ. ತೀರ್ಣೋ ಹಿ ಸರ್ವಾನ್, ಎಲ್ಲ ಶೋಕಗಳು ದಾಟಿರ್ತಾನೆ. ಅಂಥ ಸಂದರ್ಭದಲ್ಲಿ ಅವನಿಗೆ ಅನಿಷ್ಟ ಪರಿಹಾರಕ್ಕೋಸ್ಕರ ಧ್ಯಾನ ಮಾಡಬೇಕಾಗಿಲ್ಲ ಅಂತ ಸೂತ್ರಕ್ಕೆ ಅರ್ಥ. ಸ್ಥಿತಪ್ರಜ್ಞತ್ವಂ ಆಪ್ತಾಯೇ ಜ್ಞಾನೇನ ಪರಮಾತ್ಮನಃ ಬ್ರಹ್ಮಲೋಕಂ ಗತಾ ಸರ್ವೇ ಬ್ರಹ್ಮಣ ಚ ಪರಂಗತಃ ತೀರ್ಣ ಕರ್ತವ್ಯ ಭಾಗಶ್ಚ ಸ್ವೇಚ್ಛೆಯ ಉಪಾಸಿತೆ ವರಂ. ಈ ರೀತಿಯಾಗಿ ಇನ್ನೂ ಪ್ರಮಾಣ ಉಂಟು ಅದಕ್ಕೆ. ತೀರ್ಣ ಕರ್ತವ್ಯ ಭಾಗ, ಪರಿಹಾರ ಮಾಡಬೇಕಾದ ಅನಿಷ್ಟ ಎಲ್ಲ ಹೋಗಿದೆ. ಅವರು ಸ್ವೇಚ್ಛೆಯ ಉಪಾಸಿತೆ, ಹೊರತು ಅನಿಷ್ಟ ನಿವೃತ್ತಿಗೂ ಅಲ್ಲ ಮತ್ತು ಸುಖ ಪ್ರಾಪ್ತಿಗೂ ಅಲ್ಲ. ಕೇವಲ ಇಚ್ಛೆಯಿಂದ ಅವರು ಉಪಾಸನೆ ಮಾಡ್ತಾರೆ. ಮತ್ತು ಇಷ್ಟೇ ಅಲ್ಲ, ಕರ್ಮಾನುಷ್ಠಾನವೂ ಉಂಟು. ಹೆಜ್ಜೆ ಆಗದೆ ಕರ್ಮಾನುಷ್ಠಾನ ಮಾಡ್ತಾರೆ. ಛಂದತಃ ಉಭಯ ಅವಿರೋಧ. ಯಾಕೆಂದರೆ ಅವರಿಗೆ ಸ್ವೇಚ್ಛೆಯ ಕುರುವಂತೆ ನವ ಮಾಡ್ತಾರೆ, ಮಾಡದೇ ಇರಬಹುದು, ಮಾಡದಿರುವ ಧ್ಯಾನ ಮಾಡ್ತಾರೆ. ಯಾಕೆ? ಬಂಧ ಪ್ರತ್ಯವಾಯ ಎರಡೂ ಇಲ್ಲ. ಕರ್ಮ ಮಾಡಿಲ್ಲ, ಪ್ರತ್ಯವೇ ಇಲ್ಲ. ಮಾಡಬೇಕು ಅಂತ ವಿಧಾನ ಇಲ್ಲ. ವಿಧಾನ ಇದ್ದರೆ ಮಾಡಬೇಕು, ಮಾಡಿಲ್ಲ ಪ್ರತ್ಯವಾಯ ಇಲ್ಲ, ಮಾಡೋದಿಲ್ಲ. ಮಾಡದೇ ಇರಬಹುದು, ಮಾಡದಿದ್ದರೆ ಸಂಧ್ಯಾ ವಂದನೆ ಮಾಡಿಲ್ಲ, ಪ್ರತ್ಯವಾಯ ಉಂಟು. ಈಗ ಬಂಧವೂ ಇಲ್ಲ, ಪ್ರತ್ಯವಾಯೂ ಇಲ್ಲ. ಕರ್ಮಾನುಷ್ಠಾನ ಅದು ಐಚ್ಛಿಕ. ಐಚ್ಛಿಕ ಇದು, ಅದು ಮಾಡಿಯೇ ಮಾಡ್ತಾರೆ ಸ್ವೇಚ್ಛೆಯಿಂದ. ಇಲ್ಲಿ ಮಾಡ್ತಾರೆ, ನಿಯಮ ಇಲ್ಲ. ಮಾಡಬಹುದು, ಮಾಡದೇ ಇರ್ಬೋದು. ಸ್ವೇಚ್ಛೆಯ ಕುರುವಂತಿ ನವ, ಐಚ್ಛಿಕವಾದ ಇದು ಆಪ್ಷನಲ್. ಮಾಡ್ತಾರೆ, ನಿಯಮ ಇಲ್ಲ. ಮಾಡಬಹುದು, ಮಾಡದೇ ಇರಬಹುದು. ಛಂದತಃ ಉಭಯ ಅವಿರೋಧ. ಅವರಿಗೆ ಬಂಧ ಪ್ರತ್ಯವಾಯ ಎರಡೂ ಇಲ್ಲ. ಅಭ್ಯಾಸ ಆಗಿರುತ್ತಲ್ಲ ಸ್ವಾಮಿ, ಸಂಸಾರ ಅಭ್ಯಾಸ ಆಗಿರುತ್ತೆ ಉಪಾಸನೆ ಮಾಡಿ, ಅದು ಹಾಗೆ ಅಲ್ಲೂ ಮಾಡ್ತಾರೆ. ಬಂಧ ಪ್ರತ್ಯವಾಯ ಭಾವೈ ಅವರಿಗೆ ಭಕ್ತಿ ಇಲ್ಲದೆ ಮಾಡ್ತಾರೆ. ಪರಮಾತ್ಮನ ಪ್ರೇಮ. ಇನ್ನು ಯಾಕೆಂದರೆ ಬಂಧ ಪ್ರತ್ಯವಾಯ ಇಲ್ಲದೆ ಇದ್ದರೆ ಅಭಾವ. ಬಂಧ ಪ್ರತ್ಯವಾಯ ಇಲ್ಲ ಅಂತಾದರೆ ಮೋಕ್ಷಕ್ಕೆ ಸಾರ್ಥಕತ್ವ. ಗತೇ ಅರ್ಥವತ್ವ ಅನ್ಯಥಾ ಹಿ ವಿರೋಧ. ಅದು ಮೋಕ್ಷವೇ ಆಗಲಿಕ್ಕಿಲ್ಲ. ಬಂಧ ಪ್ರತ್ಯವಾಯ ಎರಡು ಇಲ್ಲ ಅಂತಾದರೆ ಮತ್ತು ಮೋಕ್ಷ. ಈ ಮೋಕ್ಷ ಅದು ಹೆಸರೇ ಅಲ್ಲ. ಮೋಕ್ಷಸ್ಯ ಅರ್ಥವತ್ವ ಗತೇ ಅರ್ಥವತ್ವ ಬಂಧ ಪ್ರತ್ಯವಾಯ ಅಭಾವೇ ಉಭಯತ. ಬಂಧ ಪ್ರತ್ಯವಾಯ ಇಲ್ಲ ಅಂತಾದರೆ ಗತಿ ಅರ್ಥವತ್ವ ಉಭಯತ. ಬಂಧ ಇರಬಾರದು, ಪ್ರತ್ಯವಾಯ ಇರಬಾರದು. ಹಾಗೆ ಮಾತ್ರ ಮೋಕ್ಷಕ್ಕೆ ಅರ್ಥವತ್ವ. ಅನ್ಯಥಾ ವಿರೋಧ. ಬಂಧ ಪ್ರತ್ಯವಾಯ ಇದ್ದರೆ ಅದು ಮೋಕ್ಷವೇ ಆಗಲಿಕ್ಕೆ ಸಾಧ್ಯವಿಲ್ಲ. ಕದಾಚಿತ್ ಕರ್ಮ ಕುರುವಂತಿ, ಕದಾಚಿತ್ ನೈವ ಕುರುವತಿ. ಮೋಕ್ಷದಲ್ಲಿ ನಿತ್ಯಜ್ಞಾನ ಸ್ವರೂಪತ್ವಾತ್ ನಿತ್ಯಂ ಧ್ಯಾಯಂತಿ ಕೇಶವ. ಅವರು ಜ್ಞಾನ ಸ್ವರೂಪ, ಧ್ಯಾನ ಮಾತ್ರ ನಿತ್ಯ. ಇದು ಮಾಡ್ತಾರೆ, ಮಾಡದಿರಬಹುದು. ತೀರಿನ ತತ್ವಭಾಗಾಗಿ ಪ್ರಾಪ್ತಾನಂದ ಪರಾತ್ಮನ. ಪರಮಾತ್ಮನಲ್ಲಿ ಆನಂದ ಪ್ರಾಪ್ತಿಯಾಗಿದೆ. ತೀರಿನ ಕರ್ತವ್ಯ ಭಾಗ ದಾಟುವುದನ್ನೇ ದಾಟಿಯಾಗಿದೆ. ಪ್ರತ್ಯವಾಯಸ್ಯ ಬಂಧಸ್ಯಾಪಿ ಅಭಾವಾತ್ ಸ್ವೇಚ್ಛೆಯ ಭವೆ. ಪ್ರತ್ಯವಾಯವಿಲ್ಲ, ಬಂಧವೂ ಇಲ್ಲ. ಪ್ರತ್ಯವಾಯ ಬಂಧ ಇದ್ದರೆ ಮೋಕ್ಷವೇ ಇಲ್ಲ ಅದು ಎಂಬುದಾಗಿ ಎಲ್ಲ ಸಂಶಯ ಪರಿಹಾರ ಮಾಡಿದ್ದಾರೆ. ಬೆಂಗಳೂರು ವಿದ್ಯಾಪೀಠದಲ್ಲಿ ನಿವೃತ್ತಿ ಆದವರು ಕೂಡ ಪಾಠಕ್ಕೆ ಬರ್ತಾರೆ. ಹಾಗೆ ಏನು ಬೆಂಗಳೂರು ವಿದ್ಯಾಪೀಠದಲ್ಲಿ ನಿವೃತ್ತಿಯಾದ ಅಧ್ಯಾಪಕರು ಇವತ್ತಿಗೂ ಪಾಠಕ್ಕೆ ಬರ್ತಾರೆ. ಯಾವ ಸಂಭಾವನೆಗಾಗಿ? ಉಪಪನ್ನ ತಲ್ಲಕ್ಷಣಾರ್ಥ ಉಪಲಬ್ಧಿ ಲೋಕವತ್. ಇದೆಲ್ಲ
ಇದನ್ನು ಉಪಪಾದನೆ ಮಾಡುವ ಅಗತ್ಯ ಇಲ್ಲ, ಉಪಪನ್ನ ಇದು. ಯಾಕೆಂದರೆ ಈಶ್ವರಲ್ಲಿ ಕಂಡಿದೆ. ಈಶ್ವರ ಏನಾದರೂ ಪ್ರಯೋಜನಕ್ಕೋಸ್ಕರ ಮಾಡ್ತಾನೋ? ಸ್ವಭಾವದಿಂದ ಮಾಡ್ತಾನೆ. ಆದ್ದರಿಂದ ಏನಾದರೂ ಕರ್ಮ ಮಾಡಬೇಕಾಗಿದ್ದರೆ ಅವನಿಗೆ ಅದರ ಅಪೇಕ್ಷೆ ಬೇಕು, ಫಲಾಪೇಕ್ಷೆ ಬೇಕು, ನಿಯಮ ಇಲ್ಲ. ಉಪಪನ್ನ ಕದಾಚಿತ್ ಕುರು. ಯಾಕೆಂದರೆ ಪ್ರಾಪ್ತತ್ವಾತ್ ತಲ್ಲಕ್ಷಣಸ್ಯ ಫಲಸ್ಯ, ಕರ್ಮ ಫಲದ ಪ್ರಾಪ್ತ ಆಗಿದೆ. ಕರ್ಮದಿಂದ ಆಗುವ ಫಲ ಏನು? ಆ ಫಲ ಮೋಕ್ಷ, ಅದು ಪ್ರಾಪ್ತ ಆಗಿದೆ. ಫಲಸ್ಯ ಪ್ರಾಪ್ತಿಯಾದ ಮೇಲೆ ಅದು ಮಾಡಲೇಬೇಕು, ನಿಯಮ ಇಲ್ಲ, ನಿಯಮ ಅಗತ್ಯ ಇಲ್ಲ. ಕರ್ಮ ನಿಯಮ ಸಂಭಾವನೆ ಮಾಡಲಿಕ್ಕೆ ಬಾರದು. ಕರ್ಮ ಅಂತ ನಿಯಮ ಉಂಟೇನೋ, ಅವರು ಕರ್ಮವನ್ನು ಮಾಡಲೇಬೇಕು, ನಿರ್ಬಂಧ ಉಂಟು? ನಿರ್ಬಂಧ ಇಲ್ಲ. ನಿರ್ಬಂಧ ಇಲ್ಲ ಎಂಬುದು ಉಪಪನ್ನ. ಯಾಕೆಂದರೆ ಫಲ ಬಂದಾಗಿದೆ, ಫಲ ಬಂದ ಮೇಲೆ ಮಾಡಲೇಬೇಕು ಅಂತ ವಿಧಾನಕ್ಕೆ ಅರ್ಥವೇ ಇಲ್ಲ. ಉಪಪನ್ನ ತಲ್ಲಕ್ಷಣ ಅರ್ಥ ಉಪಲಬ್ಧಿ. ಆ ಕರ್ಮದ ಲಕ್ಷಣ ಏನು, ಫಲ, ಅದು ಪ್ರಾಪ್ತ ಆಗಿದೆ. ಕರ್ಮ ಫಲವನ್ನು ಪಡೆದಾಗಿದೆ. ಮೋಕ್ಷ ಪ್ರಾಪ್ತತ್ವಾತ್ ತಲ್ಲಕ್ಷಣಸ್ಯ ಫಲಸ್ಯ, ಕರ್ಮ ಪ್ರಯುಕ್ತವಾದ ಕರ್ಮ ನಿಮಿತ್ತಕವಾದ ಫಲವನ್ನು ಪಡೆದಾಗಿದೆ. ಆದ್ದರಿಂದ ನಿಯಮ ಇಲ್ಲ, ಕರ್ಮ ಮಾಡಬೇಕು, ನಿಯಮ ಇಲ್ಲ. ಕರ್ಮ ಮಾಡಿ ಫಲ ಬಂದ ಮೇಲೆ ಕರ್ಮಾನುಷ್ಠಾನದ ನಿಯಮ ಇಲ್ಲ. ಯಥಾಲೋಕೆ ವಿದ್ಯಾರ್ಥತ್ವೇನ ವಿಷ್ಣು ಕರ್ಮಣ ಎಲ್ಲ ಮಾಡ್ತಾರೆ. ವಿಷ್ಣು ಕರ್ಮಣ ಕೆಲವು ಕರ್ಮಗಳು ಉಂಟು. ಅದು ಸಮಾಪ್ತ ಕರ್ಮ, ಕರ್ಮ ಮುಗಿದ ಮೇಲೆ ಅದು ಮಾಡಬೇಕಾಗಿಲ್ಲ. ಅದರ ವಿಧಿಯ ಅಂಗವಾಗಿ ಮಾಡ್ತಾರೆ. ಆ ಮುಗಿದ ಮೇಲೆ ಮತ್ತೆ ಮಾಡ್ತಾನೋ? ಅದೇ ಮಾಡಬೇಕು ಅಂತ ಇಲ್ಲ, ಮಾಡಬಹುದು. ಅಪೇಕ್ಷಿದ್ದವರು ಮತ್ತು ಪ್ರದಕ್ಷಿಣೆ ಮಾಡಬಹುದು, ಅದು ನಿರ್ಬಂಧ ಇಲ್ಲ. ಅದರಂತೆ ಮೋಕ್ಷಕ್ಕೋಸ್ಕರ ಎಲ್ಲ ಕರ್ಮ ವಿಧಾನ. ಮೋಕ್ಷ ದೊರೆತ ಮೇಲೆ ಕರ್ಮ ಅವನಿಗೆ ಫಲಕ್ಕೋಸ್ಕರ ಮಾಡಬೇಕಾಎಂಬುದು ಇದು ನಿಶ್ಚಿತ. ಇದಕ್ಕೆಲ್ಲ ಪ್ರತ್ಯೇಕ ಕಾರಣ ಹೇಳಬೇಕಾದ ಅಗತ್ಯ ಇಲ್ಲ. ಇದು ಉಪಪನ್ನ, ಇದು ಅಸಂಭಾವಿತ ಅಲ್ಲವೇ ಅಲ್ಲ ಅಂತ ಅದನ್ನು ಬಲಪಡಿಸ್ತಾ ಇದ್ದಾರೆ. ಉಪಪನ್ನ ತಲ್ಲಕ್ಷಣ ಅರ್ಥ ಉಪಲಬ್ಧಿ ಲೋಕವತ್, ಲೋಕದಲ್ಲಿ ಕಂಡಿದೆ. ಫಲ ಬಂದ ಮೇಲೆ ಅವನು ಮಾಡಬೇಕಾಗಿಲ್ಲ, ಮಾಡ್ತಾರೆ. ವಿಷ್ಣು ಕರ್ಮಣ ಪ್ರದಕ್ಷಿಣೆ ಎಲ್ಲ ಮಾಡ್ತಾರೆ, ಐಚ್ಛಿಕವಾಗಿ ಮಾಡ್ತಾರೆ. ಮಾಡಲೇಬೇಕು ಅಂತ ನಿಯಮ ಇಲ್ಲ. ಇನ್ನು ಬ್ರಹ್ಮಜ್ಞಾನ ಬಂದ ಮೇಲೆ ಮೋಕ್ಷ ಎಲ್ಲರಿಗೂ ದೊರೆಯುತ್ತದೋ ಇಲ್ಲವೋ ಅಂತ ಅದೊಂದು ಸಂಶಯ. ಮೋಕ್ಷ ಬ್ರಹ್ಮಜ್ಞಾನ ಬಂದ ಮೇಲೆ ಕೆಲವರು ಮೋಕ್ಷ ಆಗದೆ ಉಳಿಯುವ ಸಂದರ್ಭ ಉಂಟು. ಎಲ್ಲ ಜ್ಞಾನಿಗಳು ಪಡೆಯುತ್ತಾರೋ, ಕೆಲವರಿಗೆ ಇಲ್ಲವೋ? ಈ ಉಪಾಸನೆಯಲ್ಲಿ ಎಲ್ಲರಿಗೂ ಗುಣಜ್ಞಾನ ಬಂದರೂ ಉಪಾಸನೆ ಕೆಲವರಿಗೆ ಮಾತ್ರ, ಎಲ್ಲರಿಗೂ ಉಂಟು. ವೇದಗಳಿಂದ ಗುಣಜ್ಞಾನ ಪಡೆಯಬಹುದು. ಉಪಾಸನೆ ನಾಲ್ಕೇ ಗುಣ, ಇಷ್ಟೇ ಗುಣ ಅಂತ ಅವರ ಯೋಗ್ಯತಾ ಪ್ರಕಾರ ಅಲ್ಲಿ ವ್ಯವಸ್ಥೆ ಉಂಟು. ಹೇಗೆ ಉಪಾಸನೆಯಲ್ಲಿ ಗುಣಜ್ಞಾನ ಬಂದ ಮೇಲೂ ಕೂಡ ಎಲ್ಲ ಗುಣಗಳು ಉಪಾಸನೆ ಎಲ್ಲರಿಗೂ ಇಲ್ಲ, ಅದರಂತೆ ಬ್ರಹ್ಮಜ್ಞಾನ ಬಂದರೂ ಕೂಡ ಮೋಕ್ಷ ಎಲ್ಲರಿಗೂ ಆಗಬೇಕಾಗಿಲ್ಲ. ಕೆಲವರು ಮೋಕ್ಷ ಆಗದೇ ಇರಬಹುದು. ಎಲ್ಲ ಗುಣಗಳ ಜ್ಞಾನ ಪಡೆದರೂ ಉಪಾಸನೆ ಕೆಲವರಿಗೆ ಮಾತ್ರ, ಹೌದು ಅಲ್ವೋ? ಅದೇ ರೀತಿ ಬ್ರಹ್ಮಜ್ಞಾನ ಬಂದರೂ ಕೂಡ ನಮಗಿಲ್ಲ, ಅವರಿಗೆ ಮಾತ್ರ ಅಂತ ಅಲ್ಲಿ ವ್ಯವಸ್ಥೆ ಆಗ್ತಾ ಇರಬಹುದು. ಯೋಗ್ಯತಾ ವ್ಯತ್ಯಾಸದಿಂದ ಬ್ರಹ್ಮಜ್ಞಾನ ಬಂದ ಮೇಲೆ ಯಾರಿಗೆ ಯೋಗ್ಯತಾ ಇಲ್ಲವೋ ಅವರಿಗೆ ಮೋಕ್ಷ ಇಲ್ಲ. ಗುಣಜ್ಞಾನ ಮಾತ್ರ, ಧ್ಯಾನಕ್ಕೆ ಅವಕಾಶ ಇಲ್ಲ. ಧ್ಯಾನ ಮಾಡಿ ಬ್ರಹ್ಮಜ್ಞಾನ ಬಂದರೂ ಮೋಕ್ಷಕ್ಕೆ ಅವಕಾಶ ಯಾರಿಗೂ ಇಲ್ಲ ಅಂತಾಗಬಹುದು ಅಂತ ಒಂದು. ಅದರಿಂದ ನಮಗೆ ಮೋಕ್ಷಕ್ಕೋಸ್ಕರ ಪ್ರಯತ್ನ ಮಾಡಲಿಕ್ಕೆ ಅಷ್ಟು ಧೈರ್ಯ ಬರುವುದಿಲ್ಲ. ಅದಕ್ಕೆ ಹೇಳ್ತಾರೆ, ಅನಿಯಮ ಸರ್ವೇಷಾಂ ಅವಿರೋಧಾತ್ ಛಂದಾನುಮಾನಾಭ್ಯಾಂ. ಅನಿಯಮ ಅಂತ ಇಟ್ಕೊಳ್ಬೇಕು. ಅನಿಯಮ ಉಪಸಂಹಾರದಲ್ಲಿ ನಿಯಮನ ಉಂಟು. ಕೆಲವರಿಗೆ ಮಾತ್ರ ಧ್ಯಾನ, ಕೆಲವರಿಗೆ ಇಲ್ಲ ಅಂತ. ಅದರಿಂದ ಅಂತ ನಿರ್ಬಂಧ ಇಲ್ಲ. ಎಲ್ಲರಿಗೂ ಅನಿಯಮ, ಕೆಲವರಿಗೆ ಮಾತ್ರ ಅಂತ ನಿರ್ಬಂಧ ಇಲ್ಲ. ಸರ್ವೇಶ ಬ್ರಹ್ಮಜ್ಞಾನ ಬಂತು, ಮೋಕ್ಷ ಗ್ಯಾರಂಟಿ. ಜ್ಞಾನ ಬಂದ ಮೇಲೆ ಧ್ಯಾನಕ್ಕೆಲ್ಲರಿಗೂ ಅವಕಾಶ ಇಲ್ಲ ಅಂತ ಕೆಲವು ಪ್ರಮಾಣ ಉಂಟು. ಇಲ್ಲಿ ಹಾಗೆ ಪ್ರಮಾಣ ಇಲ್ಲ. ಬ್ರಹ್ಮಜ್ಞಾನ ಬಂದರೆ ಎಲ್ಲರಿಗೂ ಮೋಕ್ಷವೇ ಅಂತ ಸ್ಪಷ್ಟಪಡಿಸ್ತಾರೆ. ಬ್ರಹ್ಮಜ್ಞಾನಾನಮಪಿ
ಕೇಶಾಂಚಿತ್ ಮುಕ್ತಿಪ್ರಾಪ್ತಿ ಕೇಶಾಂಚಿನ್ನ ಯಥಾ ಉಪಸಂಹಾರ ನಿಯಮ. ಧ್ಯಾನದಲ್ಲಿ ನಿಯಮ ಉಂಟು. ಧ್ಯಾನ ಬಂದರೂ ಎಲ್ಲರೂ ಧ್ಯಾನ ಮಾಡಬೇಕಾಗಿಲ್ಲ, ಕೆಲವರಿಗೆ ಮಾತ್ರ ಧ್ಯಾನದ ಅಧಿಕಾರ, ಎಲ್ಲರಿಗಿಲ್ಲ ಅಂದಿದ್ದ ಹಾಗೆ ಬ್ರಹ್ಮಜ್ಞಾನ ಬಂದ ಮೇಲೂ ಕೂಡ ಮೋಕ್ಷ ಕೆಲವರಿಗೆ ಮಾತ್ರ, ಎಲ್ಲರಿಗಿಲ್ಲ ಅಂತ ಈ ಥರದ ನಿಯಮ ಇಲ್ಲ, ನಿರ್ಬಂಧ ಇಲ್ಲ. ಸರ್ವೇ ಗುಣಾ ಬ್ರಹ್ಮಣೀಯ ಉಪಾಸ್ಯಾ ನಾಣ್ಯದೇವಿ ಕಿಂ ಸರ್ವೈರ್ ಮನುಷ್ಯ ಎಂಬುದಾಗಿ ಅದಕ್ಕೆ ಪ್ರಮಾಣ ಉಂಟು. ಎಲ್ಲ ಗುಣಗಳ ಧ್ಯಾನ ಬ್ರಹ್ಮದೇವರಿಗೆ ಮಾತ್ರ, ಉಳಿದ ದೇವತೆಗಳಿಗೇ ಇಲ್ಲ, ಮನುಷ್ಯರಿಗಂತೂ ಸುತರಾಂ ಎಂಬುದಾಗಿ ಪ್ರಮಾಣ ಉಂಟು. ನ ಕಶ್ಚಿತ್ ಬ್ರಹ್ಮವಿತ್ ಶ್ರುತಿಮನುಭವತಿ ಮುಕ್ತೋಖ್ಯೇವ ಭವತಿ ತಸ್ಮಾತ್ ಆಹು ಶ್ರುತಿ ಇತಿ. ಪರಮಾತ್ಮನ ಜ್ಞಾನ ಬಂತು, ಸಂಸಾರ ಇಲ್ಲವೇ ಇಲ್ಲ ಪ್ರಮಾಣ ಉಂಟು. ಇಲ್ಲಿ ಗುಣಗಳ ಜ್ಞಾನ ಬಂದರೂ ಧ್ಯಾನದಲ್ಲಿ ಎಲ್ಲರಿಗೂ ಅಧಿಕಾರಿ ಇಲ್ಲ, ದೇವತೆಗಳಿಗೂ ಇಲ್ಲ, ಬ್ರಹ್ಮದೇವರಿಗೆ ಮಾತ್ರ ಅಂತ ಪ್ರಮಾಣ ಉಂಟು. ಆದ್ದರಿಂದ ಅಲ್ಲಿ ನಿಯಮ ಇದೆ. ಜ್ಞಾನ ಬಂದವರೆಲ್ಲ ಧ್ಯಾನ ಮಾಡಬೇಕು, ನಿಯಮ ಇಲ್ಲ. ಅಲ್ಲಿ ನಿಯಮ ಉಂಟು, ಎಲ್ಲರಿಗಿಲ್ಲ. ನಿಯಮ ಅಂದರೆ ಕೆಲವರಿಗೆ ಮಾತ್ರ. ಗುಣಜ್ಞಾನ ಪಡೆದರೂ ಧ್ಯಾನ ಕೆಲವರಿಗೆ ಮಾತ್ರ, ಅದಕ್ಕೆ ಪ್ರಮಾಣ ಉಂಟು. ಇಲ್ಲಿ ಆದರೆ ಎಲ್ಲರಿಗೂ ಮೋಕ್ಷ ಅಂತ ಸ್ಪಷ್ಟವಾಗಿದೆ. ನ ಕಶ್ಚಿತ್ ಬ್ರಹ್ಮವಿತ್ ಶ್ರುತಿಮನುಭವತಿ ಮುಕ್ತೋಖ್ಯೇವ ಭವತಿ ತಸ್ಮಾದಾಹು ಶ್ರುತಿ. ಪರಮಾತ್ಮ ಶ್ರುತಿ, ಸಂಸಾರವನ್ನು ನಾಶಪಡಿಸತಕ್ಕವನು ಅಂತ ಅವನಿಗೆ ಹೆಸರೇ ಬಂದಿದೆ. ಯಥಾ ಕೇಶಾಂಚನ ಮೋಕ್ಷ ಇವ ಮನ್ಯೇಷಾಂ ಇತಿ ಅನುಮಾನ. ಬರೀ ಯುಕ್ತಿ ಉಂಟು. ಇಷ್ಟು ಧ್ಯಾನ ಮಾಡಿ ಸಾಕ್ಷಾತ್ಕಾರ ಬಂದ ಮೇಲೆ ಅವರಿಗೆ ಮೋಕ್ಷ ಆದ ಮೇಲೆ ಇವರಿಗೆ ಆಗಲೇಬೇಕು, ವ್ಯತ್ಯಾಸ ಕಾರಣ ಇಲ್ಲ. ಅಲ್ಲಿ ಆದರೆ ಪ್ರಮಾಣ ಉಂಟು. ಎಲ್ಲರಿಗೂ ಧ್ಯಾನ ಇಲ್ಲ, ಗುಣಗಳ ಜ್ಞಾನ ಇದ್ದರೂ ಅದರ ಧ್ಯಾನ ಕೆಲವರಿಗೆ ಮಾತ್ರ ಅಂತ ಪ್ರಮಾಣ ಉಂಟು. ಇಲ್ಲ ಅಂತ ಅದು ಕೆಲವರಿಗೆ ಮಾತ್ರ ಮೋಕ್ಷ ಬ್ರಹ್ಮಜ್ಞಾನ, ಕೆಲವರಿಗೆ ಮೋಕ್ಷ ಇಲ್ಲ ಅಂತ ಪ್ರಮಾಣವೇ ಇಲ್ಲ. ಯುಕ್ತಿಯಿಂದ ನೋಡಿದರೆ ಬ್ರಹ್ಮಜ್ಞಾನ ಪಡೆದ ಮೇಲೆ ಉಳಿದವರಿಗೆ ಮೋಕ್ಷ ಆದಂತೆ ಇವರಿಗೆ ಆಗಲಿ. ಯುಕ್ತಿಯೂ ಅನುಗುಣವಾಗಿದೆ, ಪ್ರಮಾಣವೂ ಇದೆ. ಆದ್ದರಿಂದ ಬ್ರಹ್ಮಜ್ಞಾನ ಬಂದ ಮೇಲೆ ಮೋಕ್ಷದ ವಿಷಯದಲ್ಲಿ ಸಂಶಯ ಪಡುವುದು ಬೇಡ ಅಂತ ಧೈರ್ಯ ಹುಟ್ಟಿಸಿದ್ದಾರೆ. ಈ ಮುಕ್ತಿಯಲ್ಲಿ ಉಪಾಸನ ಎಲ್ಲರಿಗೂ, ಬ್ರಹ್ಮದೇವರಿಗೆ ಹೆಚ್ಚು ಉಪಾಸನೆ, ದೇವತೆಗಳಿಗೆ ಕಡಿಮೆ, ಮನುಷ್ಯರು ಅಷ್ಟೇ ಇಲ್ಲ. ಇದೆ ತಾರತಮ್ಯ ಯಾಕೆ? ಎಲ್ಲರೂ ಉಪಾಸನೆ ಮಾಡಲಿ, ಅದರಲ್ಲಿ ತಾರತಮ್ಯ ಯಾಕೆ ಮಾಡಿದ್ದೀರಿ? ಅಲ್ಲ, ಫಲದಲ್ಲಿ ತಾರತಮ್ಯ ಉಂಟು, ಅದು ತಪ್ಪು. ಮೋಕ್ಷದ ಆನಂದ ಎಲ್ಲ ರೀತಿ, ಎಲ್ಲ ಒಂದೇ ರೀತಿ, ಎಲ್ಲರೂ ಒಂದೇ ರೀತಿ ಉಪಾಸನೆ. ಅಥವಾ ಹೆಚ್ಚು ಆನಂದ ಇದ್ದರೆ ಅವರ ಪ್ರಯತ್ನ ಹೆಚ್ಚು ಮಾಡಿದ್ದಾರೆ ಅಂತ ಹೇಳಲಿ. ಅಧಿಕಾರದಲ್ಲಿ ಯೋಗ್ಯತಾ ತಾರತಮ್ಯ ಬೇಡ. ಮತ್ತು ಆನಂದ ತಾರತಮ್ಯವೂ ಸರಿಯಲ್ಲ. ಆನಂದ ತಾರತಮ್ಯ ಒಪ್ಪಿದರೆ ಅಲ್ಲಿ ಕೂಡ ಜಗಳ. ಹೆಚ್ಚು ಆನಂದ ಅವನಿಗೆ, ನನಗೆ ಕಮ್ಮಿ ಯಾಕೆ ಅಂತ ಇಲ್ಲೆಲ್ಲ ಜಗಳ ಆಗುವಂತೆ ಮೋಕ್ಷದಲ್ಲಿಯೂ ಕೂಡ ನಿತ್ಯ ಸ್ಟ್ರೈಕು, ಮುಷ್ಕರ, ಗಲಾಟೆ ಎಲ್ಲ ಆದೀತು. ಅದರಿಂದ ಮೋಕ್ಷದಲ್ಲಿ ಆನಂದ ತಾರತಮ್ಯವೂ ಸರಿಯಿಲ್ಲ. ಈರ್ಷ್ಯಾ ದ್ವೇಷಗಳಿಗೆ ಅವಕಾಶ. ಮತ್ತು ಅದು ಆನಂದ ತಾರತಮ್ಯ ಒಪ್ಪುವುದು ಬೇಡ. ಉಪಾಸನದಲ್ಲಿ ತಾರತಮ್ಯ ಇಲ್ಲ, ಎಲ್ಲರಿಗೂ ಸಮಾನ ಯೋಗ್ಯತಾ, ಎಲ್ಲರೂ ಎಲ್ಲ ಗುಣಗಳ ಉಪಾಸನೆ ಮಾಡಲಿ. ಬ್ರಹ್ಮದೇವರಿಗೆ ಮಾತ್ರ ಸರ್ವಗುಣ ಉಪಾಸನೆ, ಉಳಿದವರಿಗೆ ಇಲ್ಲ ಎಂಬುದಾಗಿ ವ್ಯತ್ಯಾಸ ಬೇಡ ಅಂತ ಒಂದು ಪೂರ್ವಪಕ್ಷ. ಹೌದು. ಯಾವದಧಿಕಾರಂ ಅವಸ್ಥಿತಿ ಅಧಿಕಾರಿಣ. ಅಧಿಕಾರ ಪಡೆದವರಿಗೆ ಅವರವರ ಯೋಗ್ಯತಾ ಪ್ರಕಾರ ಆನಂದದಲ್ಲಿ ವ್ಯತ್ಯಾಸ ಉಂಟು. ಮನುಷ್ಯೇಭ್ಯ ಗಂಧರ್ವಾಣಾಂ, ಗಂಧರ್ವೇಭ್ಯ ಋಷೀಣಾಂ, ಋಷಿಭ್ಯೋ ದೇವಾನಾಂ, ದೇವೇಭ್ಯೋ ಇಂದ್ರಸ್ಯ, ಇಂದ್ರಾತ್ ರುದ್ರಸ್ಯ, ರುದ್ರಾತ್ ಬ್ರಹ್ಮಣಃ, ಏಷೇವ ಶತಾನಂದ. ಇಷ್ಟು ಸ್ಪಷ್ಟವಾಗಿ ಮೋಕ್ಷದಲ್ಲಿ ಆನಂದದಲ್ಲಿ ಸಂಸಾರಿಗಳಲ್ಲಿ ಮನುಷ್ಯರಿಂದ ಗಂಧರ್ವರು, ಅವರಿಂದ ಋಷಿಗಳು, ದೇವತೆಗಳು, ಇಂದ್ರ, ರುದ್ರ, ಬ್ರಹ್ಮನಿಗೆ ಶತಾನಂದ. ಶತಾನಂದ ಅಂತ ಕೋಶದಲ್ಲಿ ಬ್ರಹ್ಮನಿಗೆ ಹೆಸರು. ಅವರಿಗೆ ಎಲ್ಲರಿಗಿಂತ ಹೆಚ್ಚಿನ ಆನಂದ. ಇಷ್ಟೆಲ್ಲ ಪ್ರಮಾಣ ಇದೆ. ಜ್ಞಾನಂಚ ಉಪಾಸನಂಚೈವ ಮುಕ್ತೋ ಆನಂದೇವ ಚ ಯಥಾಧಿಕಾರಾಣಂ ದೇವಾನಾಂ ಭವಂತೆ ಉತ್ತರೋತ್ತರಂ. ಜ್ಞಾನದಲ್ಲಿಯೂ ಅಧಿಕಾರ, ಯೋಗ್ಯತಾ. ಜ್ಞಾನ ಬರಲಿಕ್ಕೆ ಅಯೋಗ್ಯತಾ ಬೇಕು, ಅಧಿಕಾರಕ್ಕೂ ಯೋಗ್ಯತಾ ಬೇಕು, ಮುಕ್ತಿಯಲ್ಲಿ ಆನಂದಕ್ಕೂ ಯೋಗ್ಯತಾ ಬೇಕು.
ಯೋಗ್ಯತಾನುಸಾರೇಣ ಜ್ಞಾನ ಆನಂದ ಧ್ಯಾನ ಎಲ್ಲವೂ ಯೋಗ್ಯತಾನುಸಾರೇಣ. ಮೋಕ್ಷದಲ್ಲಿ ಆನಂದ ತಾರತಮ್ಯ ಉಂಟು ಎಂಬುದಕ್ಕೆಲ್ಲ ಪ್ರಮಾಣಗಳಿದೆ. ಹಾಗಾದರೆ ಎಲ್ಲರಿಗೂ ಆನಂದದಲ್ಲಿ ವ್ಯತ್ಯಾಸ ಇದ್ದರೆ ಮೋಕ್ಷದಲ್ಲಿಯೂ ಕೂಡ ಘರ್ಷಣೆಗೆ ರಾಗದ್ವೇಷಾದಿಗಳಿಗೆ ಅವಕಾಶ ಉಂಟು ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಅಷ್ಟರಧಿಯ ಅಂತ ಅವಿರೋಧ ಸಾಮಾನ್ಯ ತದ್ಭಾವಾಭ್ಯಾಂ. ಒಂದು ತಾರತಮ್ಯ ಉಂಟು ಎಂಬುದಕ್ಕೆ ಪ್ರಮಾಣ ಇದೆ. ಹಾಗಾದರೆ ಜಗಳ ಆಗಲಿ, ಸಮಾನತೆ ಇದ್ದರೂ ಜಗಳವೇ. ಹೆಚ್ಚು ಸಾಧನೆ ಮಾಡಿದ್ದಾನೆ, ಕಡಿಮೆ ರಾಮಾನುಜಿ ನಾವು ಕೊಡುವ ಉತ್ತರ. ಹೆಚ್ಚು ಸಾಧನೆ ಮಾಡಿದ್ದಾನೆ, ಕಡಿಮೆ ಸಾಧನೆ ಮಾಡಿದ್ದಾನೆ, ಒಂದೇ ಫಲ ಕೊಟ್ಟರೆ ನಾನು ಇಷ್ಟ ಕೆಲಸ ಮಾಡಿದರೆ ನನಗೂ ಅಷ್ಟೇ ಅವನಿಗೆ ಅಷ್ಟೇ. ಅದು ಜಗಳ ಮಾಡೋದಾಗಿದ್ದರೆ ಎಲ್ಲರಿಗೂ ಸಮಾನವಾಗಿ ಆನಂದ ಇದ್ದರೂ ಅಲ್ಲಿ ಜಗಳ ಉಂಟು. ಆ ಜಗಳಕ್ಕೆ ಕಾರಣ ಯಾವುದು? ರಾಗದ್ವೇಷ. ಮೋಕ್ಷದಲ್ಲಿ ರಾಗದ್ವೇಷವೇ ಇಲ್ಲ, ಜಗಳಕ್ಕೆ ಅವಕಾಶವೇ ಇಲ್ಲ. ಸಾಮ್ಯ ಇದ್ದರೂ ಜಗಳ, ತಾರತಮ್ಯ ಇದ್ದರೂ ಜಗಳ ಉಂಟು. ಅದಕ್ಕೆ ಕಾರಣ ರಾಗದ್ವೇಷ. ಮೋಕ್ಷದಲ್ಲಿ ರಾಗದ್ವೇಷ ಇಲ್ಲ, ಎಲ್ಲರೂ ಪ್ರಕೃತಿಯನ್ನು ದಾಟಿದವರು, ರಾಗದ್ವೇಷ ಇಲ್ಲ. ಮತ್ತು ಔಪಸದವತು, ಶಿಷ್ಯ ಇದ್ದಾನೆ, ಗುರುವಿಗೆ ಹೆಚ್ಚು ಜ್ಞಾನ ಉಂಟು, ಶಿಷ್ಯನಿಗೆ ಏನಾದರೂ ರಾಗದ್ವೇಷ ಉಂಟು, ನನಗಿಂತ ಗುರುಗಳಿಗೆ ಹೆಚ್ಚು ಮರ್ಯಾದೆ, ಯಾರು ಸಚ್ಚಿಷ್ಯ ಅಂತ ಹೇಳ್ತಾರೆ ಆಚಾರ್ಯ ಹಾಗೆ ಹೇಳ್ತಾರೆ. ಸಚ್ಚಿಷ್ಯನಿಗೆ ಸಂತೋಷವೇ. ಅದರಿಂದ ಅದು ಅಷ್ಟರಧಿಯ ಅಂತ ಅವಿರೋಧ. ಬ್ರಹ್ಮಜ್ಞಾನ ಪಡೆದ ಮೇಲೆ ಮೋಕ್ಷದಲ್ಲಿ ವಿರೋಧಕ್ಕೆ ಅವಕಾಶವೇ ಇಲ್ಲ. ಸಾಮಾನ್ಯ ದೋಷಾಭಾವ ಸಮಾನ, ದೋಷ ಇಲ್ಲ ಎಂಬುದು ಎಲ್ಲರಿಗೂ ಸಮಾನ. ದೋಷ ಇಲ್ಲ ಅಂತಾದ ಮೇಲೆ ಅವರು ಹೆಚ್ಚು ಜ್ಞಾನ ಇರಲಿ ಕಡಿಮೆ ಜ್ಞಾನ ಇರಲಿ ಅವರಿಗೆ ದ್ವೇಷಕ್ಕೆ ಅವಕಾಶವಿಲ್ಲ. ಸಾಮಾನ್ಯ ತದ್ಭಾವಾಭ್ಯಾಮ್. ಅವರು ಉತ್ತಮತ್ವ ಕಣ್ಣಿದೆ, ಸಾಧನೆ ಹೆಚ್ಚು ಮಾಡಿದ್ರಿಂದ ಉತ್ತಮತ್ವ ಕಣ್ಣಿದೆ. ಮತ್ತು ಉತ್ತಮರಾದ ಮೇಲೆ ನಮಗಿಂತ ಹೆಚ್ಚು ಸಾಧನೆ ಮಾಡಿದ್ದಾರೆ, ಫಲ ಪಡೆದಿದ್ದಾರೆ ಅಂತ ಅವರು ಸಮಾಧಾನ ಪಡ್ತಾರೆ ಹೊರತು ರಾಗದ್ವೇಷ ಮಾಡುವುದಿಲ್ಲ. ರಾಗದ್ವೇಷ ಇಲ್ಲ, ಉತ್ತಮರಿದ್ದಾರೆ ಹೆಚ್ಚು ಸಾಧನೆ ಮಾಡಿ. ಆಗ ಅವನಿಗೆ ಔಪಸದವತ್ತು, ಗುರುಗಳು ತನಗಿಂತ ಹೆಚ್ಚು ಜ್ಞಾನಿಗಳು ಅಂತ ಶಿಷ್ಯನಿಗೆ ಗೊತ್ತುಂಟು, ಅಲ್ಲೇನು ಅವನ ಮೇಲೆ ಈರ್ಷ್ಯಾದಿಗಳು ಶಿಷ್ಯರು ಮಾಡುವುದಿಲ್ಲ. ಔಪಸದವತ್ ತದುಕ್ತಂ. ಅದಕ್ಕೆ ಪ್ರಮಾಣ ನಾನಾ ವಿಧ ಜೀವಸಂಗ ವಿಮುಕ್ತವು ನಚೇವ ತೇಷಾಂ ಬ್ರಹ್ಮಧಿಯಾಂ ವಿರೋಧ. ನಾನಾ ಥರದ ತಾರತಮ್ಯ ಇದ್ದರೂ ವಿರೋಧ ಇಲ್ಲ. ಯಾಕೆ? ದೋಷಾಭಾವಾತ್, ಗುರು ಶಿಷ್ಯಾದಿ ಭಾವಾತ್. ಗುರು ಶಿಷ್ಯ ಭಾವ ಉಂಟು, ಅವರಿಂದ ಇವರು ಜ್ಞಾನ ಪಡೆದವರು, ಅವರಿಂದ ಉಪಕೃತರು, ಅದು ಭಕ್ತಿಯೇ ಮಾಡ್ತಾರೆ ಹೊರತು ದ್ವೇಷ ಮಾಡುವುದಿಲ್ಲ. ಲೋಕೇ ವಿನಾಶೋ ಕಿಮು. ರಾಗದ್ವೇಷಾದಿ ಉಳ್ಳ ಜಗತ್ತಿನಲ್ಲಿ ಗುರುಗಳಲ್ಲಿ ಶಿಷ್ಯನಿಗೆ ಭಕ್ತಿ, ಮಗನಿಗೆ ತಂದೆಯಲ್ಲಿ ಗೌರವ ಹೆಚ್ಚಾಗಿ ಕಂಡಿದೆ. ಲೋಕದಲ್ಲಿ ಅಲ್ಲಿ ಈರ್ಷ್ಯ ಇಲ್ಲ. ಹೀಗಿರುವಾಗ ಮೋಕ್ಷದಲ್ಲಿ ಯಾವ ದೋಷವೂ ಇಲ್ಲ, ಅಲ್ಲಿ ದ್ವೇಷ ಈರ್ಷ್ಯಾದಿಗಳಿಗೆ ಅವಕಾಶವೇ ಇಲ್ಲ. ಅಲ್ಲಿ ಮುಕ್ತಿಯಲ್ಲಿ ತಾರತಮ್ಯ ಉಂಟು, ಯಾವ ದೋಷಕ್ಕೂ ಅವಕಾಶವಿಲ್ಲ. ಆದ್ದರಿಂದ ಯೋಗ್ಯತಾ ಅಧಿಕಾರ ಎಲ್ಲವನ್ನೂ ಕೂಡ ತಾರತಮ್ಯ ಅಂತ ಒಪ್ಪಬೇಕು ಅಂತ. 20 ಅದು ಎರಡನೇದು.